ನೆನಪದಲ್ಲ ಜೈ ಶ್ರೀರಾಮ್. ಜೈ ಶ್ರೀರಾಮ್ ಹೆಚ್ಚು ಮಾತಂಗೆ ಇಲ್ಲ. ನೋಡ 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 तुमसे ना हो पाएगा. ನಾನು ಹಣೆ ಬರು ನಾನು ನಿನ್ನ ತೊಗೊಂಡೆ ಕೊಡ್ಬೇಕಾಯ್ತದೆ, ನೀನು ನಂಗೆ ತೊಗೊಂಡೆ ಕೊಡ್ಬೇಕಾಯ್ತು. ಇಲ್ಲಾಂದ್ರೆ ಮಿಡಲ್ ಇವನ್ ಹಾಕೊಂಡ್ಕೊಂಡಿರ್ಬೇಕಾಗ್ತವೆ. ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಹಾಯ್ ಹಲೋ ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಎಲ್ಲರೂ ಹೆಂಗಿದ್ರಿ? ಚಲೋ ಇದ್ರಿ ಅನ್ಕೋತ. ಚಲೋ ಇರಿ, ಆರಾಮಾಗಿರ್ರಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಲಾಸ್ಟ್ ಬ್ಲಾಗ್ನಾಗ ಇನ್ಫೋಸಿಸ್ ಸ್ಟೋರ್ ಆ್ಯಂಡ್ ಕ್ಯಾಂಪಸ್ ಸ್ಟೋರ್ ಮಾಡಿದ್ದೀವಲ್ಲ, ಸೊ ಇದು ಎಪಿಸೋಡ್ 2 ಅಂತ ಮಾಡಿಸಿದೆವು. ಯಾಕಂದ್ರೆ ಒಂದೇ ಎಪಿಸೋಡ್ನಾಗ ಎಲ್ಲ ತೋರ್ಸ್ಲಿಕ್ಕಾಗಿಲ್ಲ. ಸೊ ಅದಕ್ಕೆ ಯಾರ್ಯಾರು ಲಾಸ್ಟ್ ಬ್ಲಾಗ್ ನೋಡಿಲ್ಲ, ಲಾಸ್ಟ್ ಬ್ಲಾಗ್ ನೋಡಿರಿ. ಯಾರ್ಯಾರು ಈ ಬ್ಲಾಗ್ ಸಲಿಕಿಂದ ವೇಟ್ ಮಾಡ್ಲತ್ತೀರಿ, ಸೊ ಈ ಬ್ಲಾಗ್ ನಿಮಗಾಗಿರ್ತದೆ. ಸೊ ಇನ್ನು ಏನೇನಪ್ಪ ರಿಮೈನಿಂಗ್ ಉಳಿದು ಅಂದ್ರೆ ಬಕ್ಕುಳ್ ಅದ, ಲೈಕ್ ದೊಡ್ಡ ಚಲೊಂದು ಕ್ಯಾಂಟೀನ್ಗಳವ, ಮತ್ತು ಚಲೊಂದು ಬಿಲ್ಡಿಂಗ್ಸ್ಗಳವ, ಗ್ರೀನರಿ ಏರಿಯಾ ಅದ, ಕ್ಯಾಂಪಸ್ ಮಸ್ತ್ ಅದ. ಮತ್ತು ಇನ್ನು ರಿಮೈನಿಂಗ್ದು ನಾವು ಭೀ ನೋಡಿಲ್ಲ ಅಷ್ಟೇನು, ಬಟ್ ನಿಮ್ಮ ತೋರ್ಸ್ಲ ಸಲಿಕಿಂದ ನಾವು ಭೀ ನೋಡೋದೊಂದು ಚಾನ್ಸ್ ಆಯ್ತದ. ತೋರ್ಸ್ಲಕ್ಕೆ ಇದು ಬ್ಲಾಗ್ ಮಾಡ್ಲಿಕ್ಕೆ ಕಾರಣ ಏನಪ್ಪ ಅಂದ್ರೆ, ಹೊರಗಿನವರಿಗೆ ಇನ್ಸೈಡ್ ಕ್ಯಾಂಪಸ್ ನೋಡ್ಲಿಕ್ಕೆ ಇದು ಸಿಗಲ್ಲ, ಲೈಕ್ ಎಲ್ಲಿ ಭೀ ನೀವು ಸೋಷಿಯಲ್ ಮೀಡಿಯಾ ಸಿಗಲ್ಲ. ಸೊ ನಾವು ತೋರ್ಸ್ಲತ್ತೀವಿ ನಿಮ್ಗೆ. ಸೊ ಬರ್ರಿ, ಏನೇನದ ಏನೇನಿಲ್ಲ ಅಂತ ತೋರಿಸ್ತಾ. ಇನ್ಸೈಡ್ ಲೈಕ್ ಸ್ಪೋರ್ಟ್ಸ್ ಏರಿಯಾ ಅದ, ಇದೆಲ್ಲ ಅದ, ಮಸ್ತ್ ಅದ. ಸೊ ಬರ್ರಿ ತೋರಿಸ್ತಾ. ಲಾಸ್ಟ್ ಟೈಮ ಗೇಟ್ 4ಲಿಂದ ಹೋಗಿದ್ದೆವು, ಇವಾಗ ಗೇಟ್ 6ಲಿಂದ ಹೋಗಿದ್ದೆವು. ಈಗ ಗೇಟ್ 4ಲಿಂದ ಕರ್ಕೊಂಡು ಹೋಗ್ತಾನೆ ನಿಮ್ಗೆ. ಬರ್ರಿ. ಗೈಸ್, ಹಿಂಗೆ ಗೇಟ್ 4ಲಿಂದ ಎಂಟ್ರಿ ಆಗಿದ ತಕ್ಷಣ ಈ ಥರ ವ್ಯೂ ಬರ್ತದೆ. ಇಲ್ಲಿ ಇದೇನು ಕಾಣಿಸ್ಲತ್ತಲ್ಲ ನಿಮ್ಗೆ, ಲೈಕ್ ವೈಫೈ ಝೋನ್ ಅದ ಇದು. ಇಲ್ಲಿ ಫ್ರೀ ವೈಫೈ ಇರ್ತದೆ. ಲೈಕ್ ಕುಂತಿ ಏನು ಭೀ ಕೆಲಸ ಮಾಡೋದಿದ್ರೆ ಕುಂತಿ ಕೆಲಸ ಮಾಡ್ಬೋದು ಇಲ್ಲಿ. ಸೊ ರೈಟಿಗೆ ಬಂದಿದ ತಕ್ಷಣ ಏನು ಕಾಣಿಸ್ತದೆ ನಿಮ್ಗೆ ಅಂದ್ರೆ, ಈ ಥರ ಒಂದು ಬೇ ಬರ್ತದೆ. ಇಲ್ಲಿ ನಡ್ಕೊಂಡು ಹೋಗ್ಬೋದು. ಮೀಟ್ ಆನಂದ್ ಪವರ್. ಜಸ್ಟ್ ಈಗ ಬಂದರು ಇವ್ರು, ಆನಂದ್ ಪವರ್ ಅವರು. ಲಾಸ್ಟ್ ಟೈಮ್ನಾಗ ನೆನಪದಲ್ಲ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಶ್ರೀರಾಮ್ ಹೇಳಿ. ಸೊ ಇಲ್ಲಿ ಬೇಲಿಂದ ಒಂದು ಸ್ವಲ್ಪ ರೈಟಿಗೆ ಬಂದಿದ್ದು ಬಾಕ. ಇಲ್ಲೇನದ ಅಂದ್ರೆ ಔಟ್ಡೋರ್ ಸ್ಪೋರ್ಟ್, ಔಟ್ಡೋರ್ ಸ್ಪೋರ್ಟ್ಸ್ ಓಪನ್ ಅದ. ಮತ್ತು ಯಾರು ಭೀ ಆಡಲ್ಲ ಹೋಗ್ಯಾರ, ಎಲ್ಲ ಆಡ್ತೀವಿ. ಸ್ಪೋರ್ಟ್ಸ್ ಏರಿಯಾ ನೋಡ್ರಿ ಇದು. ಟೆನ್ನಿಸ್ದಾಗ ಅದು ಟೆನ್ನಿಸ್ದೇ ಅದ, ಬಟ್ ಇದು ಶಟಲ್ ಕೊಡ್ಬಾರ್ದು. ಕ್ಯಾಂಪಸ್ ಬಿಟ್ಟು ಇನ್ನೂ ಒಂದು ಅಲ್ಲಿ, ಅದಕ್ಕೆ ಒಂದು ಸಪ್ರೇಟ್ ಬ್ಲಾಗ್ ಬೇಕು. ಇದು ರೈಟಿಗೆ ಬಂದಿದ್ದು ಬಳಕ ಇತ್ತು ಔಟ್ಡೋರ್ ಗೇಮ್ಸ್ ಅದ. ಮತ್ತು ಇನ್ನು ಔಟ್ಡೋರ್ ಗೇಮ್ಸಿಗೆ ಕ್ರಿಕೆಟ್ ಗ್ರೌಂಡ್ ಅದ. ಅದು ಆ ಕಡೆ ಹಚ್ಚಿ ಸೈಡ್ ಅದಾಗ ಆಯ್ತದ. ತೋರ್ಸ್ಲಕ್ಕೆ ಕ್ಯಾಂಪಸ್ ಹೊರಗೆ ಹೋಗ್ಬೇಕಾಯ್ತದ. ಸೊ ಅದು ಇನ್ನೂ ದೊಡ್ಡದು ಗ್ರೌಂಡ್ ಇದ್ದ ಪ್ಲೇನೇ ಅದ ಅದು. ಗೈಸ್, ಇಲ್ಲಿದು ಇನ್ನೊಂದು ವೈಫೈ ಝೋನ್ ಅದ. ನಿಮ್ಗೆಲ್ಲ ಹೋದ್ರೆ ಬಿ ಇಲ್ಲಿ ಗಿಡಗಳೇ ಕಾಣಿಸ್ತಾವೆ ಮಸ್ತ್. ಬಿಸಿಲು ಹೆಚ್ಚಿಗೆ ಹೊಡೆಯಲ್ಲ, ಏನಿಲ್ಲ. ಫುಲ್ ಗ್ರೀನರಿ ಮೇಂಟೈನ್ ಮಾಡ್ಯಾರ. ಅದಕ್ಕೆ ಅಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದ್ ಕ್ಯಾಂಪಸ್. ಎಲ್ಲಿ ಭೀ ಇದೆ ಅಂತಲ್ಲ, ಪ್ರತಿಯೊಂದು ಕ್ಯಾಂಪಸ್, ಇನ್ಫೋಸಿಸ್ ಎಲ್ಲೆಲ್ಲಿ ಕ್ಯಾಂಪಸ್ಗಳು ಅವಲ್ಲ ಅಲ್ಲೆಲ್ಲ ಮಸ್ತ್ ಗಿಡಗಳೆಲ್ಲ ಅದೇ ರೀತಿ ಮೇಂಟೈನ್ ಮಾಡ್ಯಾರ ಅಂತೇಳಿ. ಇದು ಸ್ಪೋರ್ಟ್ಸ್, ಇಂಡೋರ್ ಸ್ಪೋರ್ಟ್ಸ್ ಅದ. ಇದು ಬರ್ತಾ
ರಿಜಿಸ್ಟ್ರೇಷನ್ ಮಾಡಲಕ್ಕದ ಗೈಸ್. ಗೈಸ್ ನಾವು ಬೌಲಿಂಗ್ ಗೇಮ್ ಟ್ರೈ ಮಾಡೋಮಂತ ಹೋಗಿದ್ದೆವು, ಬಟ್ ಅಲ್ಲಿ 1 hour ವೇಟಿಂಗ್ ಇತ್ತು. ಸೊ ಅದಕ್ಕೆ ಇದು ಸ್ನೂಕರ್ ಒಂದ್ಸರಿ ಟ್ರೈ ಮಾಡಮಿ, ಒಂದು ಎಕ್ಸ್ಪೀರಿಯನ್ಸ್ ಮಾಡಮಿ ಅಂತೇಳಿ ಇದು ಟಿಕೆಟ್ ತೊಗೊಂಡು ಬಂದೆವು. ಇದು ಆ್ಯಕ್ಚುಲಿ 150 rupees ಒಬ್ರಿಗೆ ಅದ. ಸೊ ಇದ್ರ ಗಂಧ ಗಾಳಿ ಏನು ಭೀ ಗೊತ್ತಿಲ್ಲ ಗೈಸ್, ಎಲ್ಲಿ ಬಾಲ್ ಇಡಬೇಕು, ಎಲ್ಲಿ ಅದು ಸ್ಟಿಕ್ ತೊಗೊಂಡು ಹೊಡಿಬೇಕು, ಏನು ಭೀ ಗೊತ್ತಿಲ್ಲ. ಸುಮ್ಮನೆ ಒಂದು ಎಕ್ಸ್ಪೀರಿಯನ್ಸ್ ಆಯ್ತದ, ನೋಡಮ್ ಹೆಂಗದ ಅಂತ ಟ್ರೈ ಮಾಡ್ರಿ ಅಂತೇಳಿ ಮಾಡ್ಲತ್ತಿದ್ದೆವು. ನಮ್ಗೆ ಟೋಟಲಿ ಗೈಸ್ ಅದ್ರ ಬಗ್ಗೆ 1% ಭೀ ಏನು ಗೊತ್ತಿಲ್ಲ. ಹೆಂಗೆ ಆಡಬೇಕು, ಯಾವ ಬಾಲ್ ತೊಗೊಂಡು ಯಾವ ಬಾಲಿಗೆ ಹೊಡಿಬೇಕು, ಏನು ಭೀ ಗೊತ್ತಿಲ್ಲ. ಸೊ ನೋಡ್ರಿ ಆ ಕಡೆ ಅವ್ರು ಇವತ್ತು ಮಾಡಿ ನೋಡ್ಲತ್ತಿದ್ದಾನೆ ಹೆಂಗೆ ಆಡಬೇಕು, ಏನು ಸುದ್ದಿ ಅಂತ. ಬೇರೆಯವ್ರಿಗೆ ನಾವು ಯಾವಾಗ ಕೇಳಿದ್ವಿ ಹೆಂಗೆ ಆಡ್ಬೇಕಂತೇಳಿ. ಜಸ್ಟ್ ನಾವು ನೋಡಮ್ ಒಂದು ಎಕ್ಸ್ಪೀರಿಯನ್ಸ್ ಹೆಂಗಿರ್ತದೆ ಅಂತೇಳಿ ತೊಗೊಂಡ್ರೆ ನಮ್ಗೆ ಬರ್ತಾನೆ ಅನ್ನಪ್ಲೆ ಆಡ್ಲಕ್ಕೆ ಕುಂತೇವು. ಕ್ಯಾರಮ್ ಮಾಡಕ್ ಬಂದಿ, ಇದ್ರ ಆಡಕ್ ಬಂದಿ. ಗೈಸ್ ನಮ್ಗೆ ಗೋಲಿ ಆಡ್ಕೊಳದ, ಗಿಲ್ಲಿ ದಾಂಡು ಆಡ್ಕೊಳದ, ಕ್ಯಾರಮ್ ಆಡ್ಕೊಳದ. ಜಿಂದಗಿ ಒಂದೇ ಸಲ ಆಡಲಿ, ಫಸ್ಟ್ ಟೈಮ್ ಆಡ್ಲಿತ್ತು. ಆಡೋದು ಹೆಂಗದ ಕುನಲ್ಲ, ಬಡ್ಗಿ ಹಿಡಿಯೋದು ಹೆಂಗದ ಕುನ ಫಸ್ಟ್ ಟೈಮ್ ಟ್ರೈ ಮಾಡಿ. ನೀವು ಬಂದು ಬಡಿಗೆ ಹಿಡಿಯಕ್ಕೆ ಬರಲ್ಲ, ನೀವು ಟಚ್ ಮಾಡಂಗಿಲ್ಲ. ನೀವು ಕ್ಯಾರಮ್ ಮಾಡಿ ಬಂದು ನಾನು ಇಲ್ಲಿ ಆಡತ್ತ ಟಚ್ ಮಾಡಂಗಿಲ್ಲ, ಟಚ್ ಆಗಂಗಿಲ್ಲ. ಅದು ನೀವೇನು ಮಾಡ್ತಾ ನೋಡ್ರಿ, ಟಚ್ ಮಾಡಂಗಿಲ್ಲ ನೋಡ. ಅದು ನೈನೇ ಟಚ್ ಮಾಡಂಗಿಲ್ಲ ನಾವು, ಯಾಕೂ ಆಡಕ್ಕೆ ಬರಂಗಿಲ್ಲ. ಅಲ್ಲಿ ಕೇರ ಮಾಡಿ ಬಂದಿಲ್ಲ ಇದ್ರೆ ಆಡಕ್ಕೆ ಚಾಲೂ ಮಾಡಿದ್ದಾರೆ ಇವರ. ಬಂದೆವು ನೋಡಿ, ಅದೇ ನೋಡಿ ಆತ ನೋಡ್ರಿ ಏನು ಹೋಗ್ತದನು. ಹಾಂ ನೋಡಿ ಇದು ಹಾಕಿದ್ದೀವಿ. ಇದನ್ನ ಹಾಕಂದ್ರೆ ವೈಟ್ ಹಾಕಿದಾನೆ ಆಡು ಬಾಲ್. ವೈಟ್ ತೆಗಿಯೋ ಹೆಂಗೆ ಅನಿಸ್ಲಾಕದ ಆಡತಿ? ಹೊಸ ಎಕ್ಸ್ಪೀರಿಯನ್ಸ್. ನಾ ಹೇಳ್ಬೇಕು, ನೀ ಯಾಕಲತ್ತಿ ಮತ್ತೆ ಕಡಿಗೆ ಬಟ್ ಹೊಳ್ಳಿ ಮೀಡಿ ನೀನ ಅವನೇ ನಾ ಹಾಕಿನ್ರೆ ಹಾಕ್ಲತ್ತೀನಿ. ಏನು ಹಾಕ್ತೀನಿ? ವೈಟ್ ಹಾಕತ್ತಿ ಅದನ್ನ. ಆಡೋ ಬಾಲ ಹಾಕತ್ತಿ ಅದನ್ನ ರೌಂಡ್ದಾಗ. ಸುಮ್ ಮಜಾಕ್ ಮಾಡಕ್ ಬಂದಾರ ಇಲ್ಲಿ ದೀಡ್ ಶೆಕೊಟ್ಟು. ಟಚ್ ಮಾಡಂಗಿ ನೋಡ 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 ಟಚ್ ಮಾಡಂಗೇ ಇಲ್ಲ. ನೋಡ 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 तुमसे ना हो पाएगा. ಇದು ಆಕ್ಚುಲಿ ಚೆನ್ನಾಗಿರೋದು ಗೈಸ್. ಅಲ್ಲಿ ಒಳಗೆ ಇಂಡೋರ್ ಗೇಮ್ಸ್ದಾಗ ಹೋಗಿ ಸ್ನೂಕರ್ ಆಡ್ದೆವು. ಸ್ನೂಕರ ನಮ್ಗೆ ಗೊತ್ತಿಲ್ಲ ಹಂಗೆ ಆಡಬೇಕು ಇಲ್ಲ ಅಂತೆಲ್ಲ ಗೊತ್ತಿದ್ದಿಲ್ಲ. ಫಸ್ಟ್ ಟೈಮ್ ಅದು ಬಾಲಿಂಗ್ ನೋಡಿದೆ 1 hour ವೇಟಿಂಗ್ ಅಂದರು. ಸೊ ಅದು ಆಡಿಲ್ಲ. ಅದು ಸ್ನೂಕರ್ ಗೊತ್ತು ಬಿದ್ದಿಲ್ಲ ನಮ್ಗೆ ಹೆಂಗೆ ಆಡ್ಬೇಕಂತೇಳಿ. ಗೋಲಿ ಮತ್ತು ಗಿಲ್ಲಿ ದಾಂಡು ಇಂಥವು ಗೇಮ್ ಆಡಿದ, ಗೋಟಿ ಇಂಥವು ಗೇಮ್ ಆಡಿದ್ರೆ ನಮ್ಗೆ ಅಲ್ಲಿ ಸ್ನೂಕರ್ ಎಲ್ಲ ಅಲ್ಲಿ ಬರ್ಬೇಕು. ಸ್ನೂಕರ್ ಎಲ್ಲ ಆಡ್ಲಾಕ ಬರ್ಬೇಕು. ಏನೋ ಒಂದು ಟ್ರೈ ಮಾಡೋಮಂತೆ ಟ್ರೈ ಮಾಡಿದೆವು. ನಾ ಮತ್ತು ಆನಂದು, ಸಮೀದ್ ಫ್ರಮ್ ಬೆಳಗಾವಿ, ಇವರು ಜಾಯ್ನ್ ಆಗಿ ಇವತ್ತು ನಮ್ಮ ಸಂಗಟ. ಏನು ಬೆಸ್ಟ್ ಕಟ್ಟರ್ ನೋಡ್ರಿ ಇದು. ಸ್ಟಾರ್ಟಿಂಗ್ ನಮಗೆ ಗೊತ್ತಿದ್ದಿಲ್ಲ ಗೈಸ್, ನಾವೇ ಕನ್ಫ್ಯೂಸನ್ದಾಗಿದ್ದೆವು. ಲೈಕ್ ಇದು ಆಫೀಸ್ ಫ್ಲೋರ್ ಅದ ಏನು ಕ್ಯಾಂಟೀನ್ ಅದ ಅಂಥೇಳಿ. ನೋಡ್ರಿ ಇದು ಸ್ಟ್ರಕ್ಚರ್ ಐತೆ, ಮಸ್ತ್ ಕಟ್ಟಾರ ನೋಡ್ರಿ.
ಈ ಕ್ಯಾಂಟೀನ್ ಕೆಳಗ ಮೆಡಿಕಲ್ ಅದ ಗೈಸ್. ಲೈಕ್ ನಿಮ್ಗೆ ಏನಾದ್ರು ಮೈನರ್ ಪ್ರಾಬ್ಲಮ್ಸ್ ಇದ್ರ ಇಲ್ಲಿ ಬಂದು ತೋರಿಸ್ಕೋಬಹುದು. ಇವರು ಟ್ಯಾಬ್ಲೆಟ್ಸ್ ಅದನ್ನ ಕೊಡ್ತಾರ. ಸೊ ಒಂದ್ ಸ್ವಲ್ಪ ಬಿ ಜರ ಒಂದು ಲೈಕ್ ಮ್ಯಾಕ್ಸಿಮಮ್ ಏನಾರ ಒಂದ್ ಸ್ವಲ್ಪ ಜರ ಆಗ್ಯದ ಅಂತ ಗೊತ್ತಾಯ್ತಲ್ಲ ಅವ್ರಿಗೆ, ಸಿದ್ಧ ಅಪೋಲೋ ಹಾಸ್ಪಿಟಲ್ದವ್ರಿಗೆ ಫೋನ್ ಹಚ್ತಾರ. ಅವ್ರು ಆಂಬುಲೆನ್ಸ್ ತಗೊಂಡ್ಬರ್ತಾರೆ ಗೈಸ್. ಆಂಬುಲೆನ್ಸ್ ಕರ್ಕೊಂಡಿದ್ರು. ಇಲ್ಲಿ ಬಂದು ನಾವು ಮೆಡಿಕಲ್ ಅಂತ ತೋರ್ಸಂಬಂತ ಬಂದ ಒಳಗೆ ಬಂದು ನೋಡ್ಲತ್ತಿದ್ದೆವು ಸೈಡಿಗೆ ಸಾಂಗ್ ಕೇಳಿಸುಂಟದು. ಲೈಕ್ ಇಲ್ಲಿ ಡ್ಯಾನ್ಸ್ ಕ್ಲಾಸ್ ಇದೆ ಗೈಸ್. ನಮಗೆ ಗೊತ್ತಿಲ್ಲ ಆ್ಯಕ್ಚುಲಿ ಏನದ ಅಂತೇಳಿ ಬಂದು ನೋಡ್ತಿದ್ದೆ. ಒಳಗೆ ಡ್ಯಾನ್ಸ್ ಕ್ಲಾಸ್ ಬಿ ಅದ. ಪರೇಶಾನ್ ಅದನ್ನ ಇಲ್ಲಿ ಯಾವ್ಯಾವ ಬಿಲ್ಡಿಂಗ್ದಾಗ ಎಲ್ಲೆಲ್ಲಿ ಏನೇನವ ಅಂತ ಗೊತ್ತಿಲ್ಲ. ಎಲ್ಲ ಫೆಸಿಲಿಟೀಸ್ ಕೊಟ್ಟಾರ ಗೈಸ್. ನಮಗೆ ಗೊತ್ತಿಲ್ಲ ಎಲ್ಲೆಲ್ಲಿ ಏನೇನವ ಅಂತೇಳಿ. ರೇಟ್ಗಳು ನೋಡ್ರಿ ಗೈಸ್. ಗೈಸ್ ನಾವು ತಿಲ್ಲಕ್ಕೆ ಒಂದು ಪಿಜ್ಜಾ ಜ್ಯೂಸ್ ಅದು ತೊಗೊಂಡಿದ್ದೆವು. ಇಲ್ಲಿ ನಿಮ್ಗೆ ಹೊರಗಿನಕ್ಕಿಂತ ಅಫೋರ್ಡೆಬಲ್ ಪ್ರೈಸ್ದಾಗ ಸಿಗ್ತದಲ್ಲ. ಎಷ್ಟು ಪ್ರೈಸ್? ಇದು ಪಿಜ್ಜಾ 90 ರೂಪಾಯಿ ಅದ. ಇದು 3.99 ಚಲೋಲ್ಲ. ಬರ್ಗೈಸ್ ಪಿಜ್ಜಾ ತಿಮ್ಮಮ್. ಪ್ಲೇಸ್ ಇಟ್ಟು ಭಾರಿ ನೋಡ್ರಿ. ಇದು ಅದಕ್ಕೆ ಪ್ಲೇಸ್ ಇಲ್ಲ ಒಬ್ಬರು ಕೊಂಡಿರ್ಬೇಕು, ಇಲ್ಲ ಒಬ್ರು ಕೊಂಡಿರ್ಬೇಕು. ಒಬ್ಬೊಬ್ರು ಇಲ್ಲ, ಇಬ್ಬರು ಕೂತ್ರು ನಡೀತದ. ಇಬ್ಬರು ಕೂತ್ರು ನಡೀತದ. ಬಟ್ ನಾವು ಒಬ್ಬೊಬ್ರು ಕೊಂಡಿರ್ಬೇಕಾಗ್ತದೆ. ನಾನು ನಿಮ್ಮ ತೊಗೊಂಡೆ ಕೊಡ್ಬೇಕಾಯ್ತು, ನೀನು ನಂಗೆ ತೊಗೊಂಡೆ ಕೊಡ್ಬೇಕಾಯ್ತು. ಇಲ್ಲಾಂದ್ರೆ ಮಿಡಲ್ ಇವನ್ ಹಾಕೊಂಡು ಕೊಂಡಿರ್ಬೇಕಾಯ್ತು. ಆಯ್ತು ನೋಡಿದಾಯ್ತು ಬಾ ಕಡೆ ಹೋಗಂಬ. ಎಲ್ಲಿ ಫಿಶ್ ಅಲ್ಲ ಫಿಶ್ ಅವ ಫಿಶ್ ಇಲ್ಲ ಬೈ ಇಲ್ಲಿ. ಫಿಶಿಂಗ್ ಮಾಡಿದ್ರೆ ನೀವು ಫಿಶಿಂಗ್ ಆಗ್ತೀವಿ. ಕ್ಯಾಂಪಸ್ ಹೊರಗೆ ಪುಷಿಂಗ್ ಆಯ್ತು. ನೀ ಕ್ಯಾಂಪಸ್ಸಿಂದ ಹೊರಗೆ ಪುಷಿಂಗ್ ಆಗ್ತೀವಿ. ಆಯ್ತು ಈಗ ಹೋಗ್ಲತ್ತೀನಿ ಇಲ್ಲಿ ಮತ್ತೆ. ನೆಕ್ಸ್ಟ್ ಆನಂದ್ ಅವ್ರು ಕಂಪ್ನಿ ಬಿಟ್ಟು ನಡೆದಾರ. ಆನಂದ್ ಕಂಪ್ನಿ ಬಿಟ್ಟು ನಡೆದಾರ. ಇನ್ನೊಂದು 10 ದಿನದಾಗ ರಿಸೈನ್ ಮಾಡ್ಯಾರ, ಬೇರೆ ಕಂಪ್ನಿ ಹೋಗೋರ. ಬಟ್ ಎಲ್ಲ ಮಿಸ್ ಮಾಡ್ಕೊಡ್ತೀನಿ ನಿಮಗಾಗಲಿ, ಕ್ಯಾಂಪಸ್ ಆಗಲಿ, ಕ್ಯಾಂಪಸ್ಸಿಗೆ ಮಕ್ಕಳು ಮಿಸ್ ಮಾಡ್ಕೊತಾರೆ. ಯಾರೇ ಈ ಕಂಪ್ನಿಲಿಂದ ಬಿಟ್ಟು ಹೋಗ್ಲಿ ಅವ್ರು ಫಸ್ಟ್ ಮಿಸ್ ಮಾಡ್ಕೊಂಬೋದೇ ಕಂಪ್ನಿ ಯಾವಾಗಲೂ ಸ್ಪೆಷಲ್ ಮಗ. ಫಸ್ಟ್ ಕಂಪ್ನಿ ಏನ್ ಯಾಕಿರ್ಲಾಕ ಯಾವ್ದು ಭೀ ಲೈಕ್ ತಪ್ಪು ಕೆಲಸ ಮಾಡಿದಾಗ ಫಸ್ಟ್ ಎಲ್ಲ ಕಡೆ ಕರ್ಕೊಂಡು ಹೋಯ್ತಾನೆ. ಹೊರಗೆ ಕಾಕೋಲ್ಲ ಕರ್ಕೊಂಡು ಹೋಯ್ತಾನೆ, ಹೊರಗೆ ಏನಾರ ಎಸ್ಕಲೇಷನ್ ಬಂತು ಅವ್ರ ಕರ್ಕೊಂಡು ಹೋಯ್ತಾನೆ, ಮ್ಯಾನೇಜರ್ ಕರ್ಕೊಂಡು ಹೋಯ್ತಾನೆ, ಟಿ ಎಲ್ ಕರ್ಕೊಂಡು ಹೋಯ್ತಾನೆ. ಬಟ್ ಇಂಟರ್ವ್ಯೂ ಹೋಗೋಪರಿ ಹೇಳಿಲ್ಲ. ಖರಾಬ್ ಕೆಲಸ ಮಾಡ್ಬಿಡಿ. ನನಗೆ ಕಾನ್ಫಿಡೆನ್ಸ್ ಇದ್ದಿದ್ದಿಲ್ಲ ನಾನು ಸೆಲೆಕ್ಟ್ ಆಗ್ತೀನಿ ಅಂತ. ದೋಸ್ತರು ಅಂತಾರೆ ಇವಾಗ ಚಲೋ ಕೆಲಸ ಮಾಡ್ಬಿಡಿ, ಒಟ್ಟು ಖರಾಬ್ ಒಂದು ಕೆಲಸ ಮಾಡ್ಬಿಡಿ ಪಕ್ಕ ಹೋಗಿ ಎಲ್ಲ ಕಡೆ. ನಾವು ಕಾಂಪಿಟೇಷನ್ ಕೊಡ್ತೀವಿ ಅಂತ ಇವು ನಮ್ಗೆ ಕರ್ಕೊಂಡು ಬಂದು ಹೇಳಿಲ್ಲ. ಆಮೇಲೆ ನಾವು ಸೆಲೆಕ್ಟ್ ಆಗಿದ್ದೆ, ಅವ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಹಂಗಂತ ಮತ್ತೆ ನಜರ್ ಈಸ್ ರಿಯಲ್. ಬಟ್ ನಜರ್ ಇಸ್ ರಿಯಲ್. ಅದಕ್ಕೆ ಇಲ್ಲ ಬಟ್ ಬಾಜು ದಿನ ಹಲ್ಕಿಸ್ಕೊತ್ ಕುಂತಿಲ್ಲ ನಮ್ಗೆ ಅವಾಗ. ಗೇಟ್ 4ಲಿಂದ ಎಂಟ್ರಿ ಹೊಡೆದಿ ಬಡಕ್ ಸ್ಟ್ರೇಟ್ ಒಂದೇ ರೋಡ್ ಪರ್ವತ್ ಫೇರಿ. ಡೆಡ್ ಎಂಡ್ದಾಗ ನಮ್ಮ ಬಿಲ್ಡಿಂಗ್. ಡೆಡ್ ಎಂಡ್ ನಮ್ಮ ಬಿಲ್ಡಿಂಗ್ ಹೆಂಗಂದಿದ್ ಬಡಕ್ ಗುಲ್ಬರ್ಗ ರಿಂಗ್ ರೋಡ್ಲಿಂದ ಒಂದೇ ಬಿಟ್ಟರು. ಇಲ್ಲ ಗುಲ್ಬರ್ಗ ಒಂದೇ ಬಿಟ್ಟರು ಹುಮ್ನಾವತ್ತನ ಈ ಕಡೆ ಹೋಗೋದಿಲ್ಲ. ಹುಮ್ನಾವತ್ ರಿಂಗ್ ರೋಡ್ ತನ ಹಂಗಿದು. ಗೇಟ್ 4ಲಿಂದ ಬಿಟ್ಟು ಸ್ಟೇಟ್ ಲಾಸ್ಟಿಗೆ ಹೋದ್ರು ಮೆಟ್ರೋ ಸಿಗ್ತದ. ಮೆಟ್ರೋ ಪ್ಲಾಜಾ ರೈಟ್ ಸೈಡಿಗೆ ನಮ್ಮ ಬಿಲ್ಡಿಂಗ್ ಸಿಗ್ತದ. ನಾವು ಅಲ್ಲಿ ಕೆಲಸ ಮಾಡ್ತೇವೆ. ಇನ್ನೂ ತನ ನಮಗೂ ಗೊತ್ತಿಲ್ಲ ಎಲ್ಲೆಲ್ಲಿ ಯಾವ್ಯಾವ ಬಿಲ್ಡಿಂಗ್ಗಳು ಎಲ್ಲೆಲ್ಲವ ಅಂತೇಳಿ. ಬಿಲ್ಡಿಂಗ್ ಹೋಗಿ ಏನೇ ಇಲ್ಲ. ಇವತ್ತ ನಾವು ಅದೇನೋ ಇಂಡೋರ್ ಗೇಮ್ಸ್ ಇವತ್ತೇನೋ ನೋಡಿದ್ವು ಇಷ್ಟು ದಿನದಾಗ. ಇನ್ನ ಏನೇನೋ ಭಯ ಭಾಳ ಅದ. ಇನ್ನ ಏನೇನೋ ಅದಾಗ ನೋಡಿಲ್ಲ ನಾವೇ. ಟೈಮ್ ಇಲ್ಲಲ್ಲ ನಮಗೆ. ಟೈಮ್ ಇಲ್ಲ, ಅಷ್ಟು ಡೆಡಿಕೇಶನ್ ಕೆಲಸ ಮಾಡ್ತೀವಿ. ಡ್ಯಾನ್ಸ್ ನಾನು ಮಾಡ್ತೀನಿ, ವಿಡಿಯೋ ಮಾಡಕ್ಕೆ ಮಾಡೋದು. ಇದು ಗೈಸ್ ಕ್ಯಾಂಪಸ್ ಒಳಗಿಂದು ರೆಸ್ಟೋರೆಂಟ್ ಅದ. ಲೈಕ್ VIP ರೆಸ್ಟೋರೆಂಟ್ ಅದ ಇದು. ಯಾರೇ ಕ್ಲೈಂಟ್ಸ್ ಬರಲಿ ಅವರೆಲ್ಲ ಏನು ಮಾಡ್ತಾರ ಲೈಕ್ ಇಲ್ಲಿ ಡಿನ್ನರ್ ಮಾಡ್ತಾರ. ಚಲೋ ಟೇಸ್ಟ್ ಅದ ಇಲ್ಲೋ ಅಂತ ಗೊತ್ತಿಲ್ಲ. ಇಲ್ಲಿ ನಾವು ಟ್ರೈನೇ ಮಾಡಿಲ್ಲ ಒಂದು ಬಿಸಲಿ. ಸೊ ಹೊರಗಿಂದು ಆಂಬಿಯನ್ಸ್ ಮತ್ತು ಒಳಗಿಂದು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಹಿಂಗದ ನೋಡ್ರಿ. ಈ ಟೈಪ್ ಮೇಂಟೈನ್ ಮಾಡಿಕ್ಯಾರ. ನೆಕ್ಸ್ಟ್ ಹಂಗೆ ಸ್ಟೇಟ್ ಹೋಗಿದ್ ಬಳಕ್ ಲೈಕ್ ಲೆಫ್ಟ್ ಸೈಡಿಗೆ ಏನದಲ್ಲ, ಲೆಫ್ಟ್ ಸೈಡಿಗೆ ಇವೆಲ್ಲ ಹಾಸ್ಟೆಲ್ಗಳು ಅವ.
ಯಾರು ಟ್ರೈನಿಂಗಿಗೆ ಬಂದಿರ್ತಾರ ಮತ್ತು ಯಾರು ಕ್ಲೈಂಟ್ಸ್ಗಳು ಬಂದಿರ್ತಾರಲ್ಲ ಅವರಿಗೆಲ್ಲ ಇರ್ಲಕ್ಕೆ ಸ್ಟೇ ಮಾಡ್ಲಕ್ಕೆ ಇಲ್ಲಿ ಹಾಸ್ಟೆಲ್ಗಳವ. ವೆಲ್ ಮೇಂಟೈನ್ಡ್ ಮಸ್ತಾಗಿರೋ ಹಾಸ್ಟೆಲ್ಗಳು ರೂಮ್ಗಳು ಇರ್ತಾವೆ ಇಲ್ಲಿ. ಬೆಸ್ಟ್ ಗೈಸ್. ಅಕೊಮಡೇಷನ್ ಏನಾದರೂ ಇಲ್ಲಿ ಕೊಟ್ಟರು ಅಂದ್ರೆ ಇಷ್ಟು ಬೆಸ್ಟ್ ಇರ್ತದೆ ರೂಮ್ಗಳೆಲ್ಲ. ಪಾಶ್ ಆಗಿ ಒಂದು ಬೇರೆ ಯಾವುದೋ ಒಂದು 5 ಸ್ಟಾರ್ ಹೋಟೆಲ್ದಾಗ ಸ್ಟೇ ಮಾಡತ್ತೆ ಒಂಬ ರೇಂಜಿಗೆ ಮಸ್ತಾಗಿ ರೂಮ್ ಎಲ್ಲ ಅಕೊಮಡೇಷನ್ ಎಲ್ಲ ಕೊಟ್ಟಿರ್ತಾರೆ. ಬೆಸ್ಟ್ ಇರ್ತದೆ ಗೈಸ್. ಇವೆಲ್ಲ ಹಾಸ್ಟೆಲ್ಗಳೇ ಗೈಸ್. ಅಕೊಮಡೇಷನ್ ಮಸ್ತ್ ಇರ್ತದ. ಆ್ಯಕ್ಚುಲಿ ಇದೆಲ್ಲ ನೋಡಿದ ಬಳಕ ನಮಗೆ ಮೈಸೂರು ಕ್ಯಾಂಪಸ್ ನೆನಪಾಯ್ತು ಗೈಸ್. ಯಾಕಂದ್ರೆ ನಮ್ಗೆ ಮೈಸೂರ್ದಾಗ ಟ್ರೈನಿಂಗ್ ಇತ್ತು 21 ಡೇಸ. ಸೊ ನಮಗೆ ಭೀ ಅಲ್ಲಿ ಸೇಮ್ ಅದ ಇದೇ ಥರ ಎಲ್ಲ ಅಕೊಮಡೇಷನು ಹಾಸ್ಟೆಲ್ ಎಲ್ಲ ಸೇಮ್ ಇದೆ ಅಲ್ಲಿ ಭೀ. ಲೈಕ್ ಇದೆಲ್ಲ ನೋಡಿದ ಬಳಕ ಅಲ್ಲೇ ಒಂದೇ ನೆನಪು ಬರ್ತದೆ. ಯಾಕಂದ್ರೆ ಅಲ್ಲಿ 21 ದಿನ ಮಸ್ತ್ ಎಂಜಾಯ್ಮೆಂಟ್ ಮಾಡಿದ್ವಿ ಗೈಸ್. ಅಲ್ಲಿ ಭೀ ಕ್ಯಾಂಪಸ್ ಒಳಗೆ ಹಿಂಗೆ ಅವ. ಬೆಸ್ಟ್ ಇತ್ತಲ್ಲ ಆ ಡೇಸ್ಗಳು. ಈ ಕ್ಯಾಂಟೀನ್ ಕೆಳಗೆ ಏನಪ್ಪ ಅದ ಅಂದ್ರೆ ಇಲ್ಲೇ ಬ್ಯಾಂಕ್ ಅದ ICICI ಅವ್ರದ್ದು. ಇಲ್ಲೇ ATM ಅದ ICICI ಬ್ಯಾಂಕಿಂದು. ಮತ್ತು ನೆಕ್ಸ್ಟ್ ಇಲ್ಲೇ ಜಿಮ್ ಅದ. ಇದೇನು ಕಾಣ್ಲತ್ತದ ನಿಮ್ಗೆ ಇದೆಲ್ಲ ಜಿಮ್ ಅದ ಗೈಸ್. ಮತ್ತು ಇಲ್ಲೇ ಲೆಫ್ಟ್ ಸೈಡಿಗೆ ಜ್ಯೂಸಿಂದು ಲೈಕ್ ದುಕಾನ್ ಅಂಗಡಿ ಅದ. ಮತ್ತು ಇಲ್ಲಿ ರೈಟ್ ಸೈಡಿಗೆ ಬಂದ್ರೆ ಬ್ಯೂಟಿದು ಕೇರ್ ಏನೇನವ ಅಲ್ಲೆಲ್ಲ ಸಿಗ್ತಾವ. ಮತ್ತು ಇಲ್ಲೇ ಸಲೂನ್ ಅದ. ಕಟಿಂಗ್ ಮಾಡ್ಕೊಂಬಂದ್ರೆ ಇಲ್ಲೇ ಕಟಿಂಗ್ ಮಾಡ್ಕೊಂಡು ಸ್ಮಾರ್ಟಾಗಿ ಹೋಗ್ಬೋದು. ಮತ್ತು ಇಲ್ಲೇ ಬಾಜು ಅವ್ರದ್ದು ಸೂಪರ್ ಮಾರ್ಕೆಟ್ ಅದ. ಏನೇನು ಬೇಕು ಇದೆಲ್ಲ ಲೈಕ್ ಇಲ್ಲಿ ಈ ಟರ್ಮಿನಲ್ ಕೆಳಗಡೆ ಇದೆಲ್ಲ ಸಿಗ್ತಾವಂತೀರಿ. ಈ ಬಿಲ್ಡಿಂಗ್ ನೋಡ್ರಿ. ಈ ಬಿಲ್ಡಿಂಗ್ನು ಫುಲ್ ಯೂನಿಕ್. ಇಟ್ ಬೆಸ್ಟ್ ಅದಂದ್ರೆ ಯೂನಿಕ. ಮಸ್ತ್ ಬಿಲ್ಡಿಂಗ್ಗಳಿಗೆ ಏನು ವರ್ಣನೆ ಮಾಡೋದಾಗ ವರ್ಡ್ಗಳು ಸಿಗಲಿಲ್ಲ. ಆಟ ಭಾರಿ ಬಿಲ್ಡಿಂಗ್ಗಳು ಅವ. ಇದು ಏನು ಕಾಣತ್ತಲ್ಲ ರೈಟ್ ಸೈಡಿಗೆ ಇದ್ದಿದ್ದು ಇದು ಮೆಟ್ರೋ ಪ್ಲಾಜಾದ ಗೈಸ್. ಕಾಲ್ ಬಿಟ್ಟು ಡಿಲೀಟ್ ಮಾಡ್ತಾ ಕಾಲ್ ಬೀಳ್ತಾನ ಲಾಗಿನ್ ಆಗಿಲ್ಲ ಟೀಮ್ಸ್ ಮೆಸೇಜ್ ಮಾಡೋ ನೋಡೋ ಮಾನಸಿಕ ಆಗಿದೆ ಮಾಡ್ತಾ ತಲೆ ಕಸ್ಕೊಂಡು ಮಾಡ್ತಾ ಕಾಲಿಗೆ ಬಿದ್ದಿಲ್ಲ ಮಾಡ್ತಾ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಕಂಟೆಂಟ್ ಸಿಕ್ನಾಗ ನೀ ಕಾಲ್ ಬಿದ್ದಿದ್ರೆ ಫಸ್ಟ್ ಆಗ್ತಾನ. ಅವಾಗ ಗೈಸ್ ಆ್ಯಕ್ಚುಲಿ ವಿಡಿಯೋದಾಗ ಏನೋ ಒಂದಿದೆ. ಸೊ ಅದು ಡಿಲೀಟ್ ಮಾಡೋ ಹಾಕಬೇಡ ಅಂತ ಹೇಳ್ತೀನಿ. ಸೊ ಅದ್ರ ಕಡೆ ಕಾಲ್ ಬಿದ್ದನು. ಅಲ್ಲಿಂದ ಟೈಮ್ ಪಾಸ್ ಮಾಡ್ಕೊಂಡು ಈ ಫ್ಲೋರ್ ಕಡೆ ಬಂದೆ ಗೈಸ್. ಇದೊಂದು ಅದ, ಇದು ಕ್ಯಾಂಟೀನ್ ಅದ. ಇಲ್ಲಿ ಲೆಫ್ಟ್ ಸೈಡಿಗೆ ಬಂದಿದ್ದಾಗ ನಮ್ಮ ಫ್ಲೋರ್ ಅದ. ಫ್ಲೋರ್ನಾಗ ಎಂಟ್ರಿ ಹೊಡೆದಿದ ತಕ್ಷಣ ಈ ಥರ ಇಂಟೀರಿಯರ್ ಅದ ನೋಡ್ರಿ. ಒಳಗೆ ಲೈಟಿಂಗ್ಸು ಈ ಥರ ಕಾಣಿಸ್ತದೆ. ಅಲ್ಲಿ ಸಿದ್ದ ನಾವು ಅದೇ ಫ್ಲೋರ್ ಕಡೆ ಕೆಲಸ ಮಾಡ್ಲಾಕ ಅಷ್ಟೇ.